ಸ್ಟಾರ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರವಿಕುಮಾರ್ ಕೊಡುಗೆ. ಯಾದಗಿರಿ ನಗರದ ವಾರ್ಡ್ ನಂಬರ್ 7ರಲ್ಲಿ ಏನೋ ಮೂಲಭೂತ ಸಮಸ್ಯೆಗಳಿಂದ ಅಲ್ಲಿನ ಸ್ಥಳೀಯರು ಬೇಸತ್ತು ಹೋಗಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ, ಆ ವಾರ್ಡ್ ನಂಬರ್ನಲ್ಲೇ ಶಾಸಕರು ಕೂಡ ಅಂದ್ರೆ ಸ್ಥಳೀಯ ಶಾಸಕರು ಕೂಡ ಅಲ್ಲೇ ಸಂಚರಿಸುತ್ತಿದ್ರು ಕೂಡ ಅಲ್ಲಿನ ಸಮಸ್ಯೆ ಬಗೆಹರಿತಾ ಇಲ್ಲ. ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು, ರಸ್ತೆ ಸಮಸ್ಯೆ ಆಗಿರ್ಬೋದು, ಸ್ವಚ್ಛತೆ ಬಗ್ಗೆ ಆಗಿರ್ಬೋದು, ಹೀಗೆ ಹಲವಾರು ಹೇಳ್ತಾ ಹೋದ್ರೆ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತಂತ ಈ ವಾರ್ಡ್ ನಂಬರ್ನಲ್ಲಿರುವಂಥ ಸ್ಥಳೀಯರು ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ, ಈ ಬೇಸಿಗೆ ಪ್ರಾರಂಭದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ ಮತ್ತು ಮಳೆಗಾಲದಲ್ಲಿ ಅಂತೂ ಕೇಳಲೇಬಾರದು. ಯಾಕಂದ್ರೆ ಇಷ್ಟು ಕಲುಷಿತವಾದ ವಾತಾವರಣದಲ್ಲಿ ನಾವು ಇರಬೇಕಾದ್ರೂ ಹೇಗೆ? ಮತ್ತು ಶಾಸಕರು ಕೂಡ ಇದೇ ಭಾಗದಲ್ಲಿ ಇರುತ್ತಾರೆ ಮತ್ತು ಇಲ್ಲಿಂದನೇ ಹೋಗ್ತಾರೆ. ಯಾಕೆ ಅವರಿಗೆ ಈ ಒಂದು ಸಮಸ್ಯೆಗಳು ಕಾಣ್ತಾ ಇಲ್ವೇ? ಮತ್ತು ಇಲ್ಲಿ ನಗರ ಪಾಲಿಕೆಯವರಿಗೆ ಈ ಸಮಸ್ಯೆಗಳು ಕಾಣ್ತಾ ಇಲ್ವೇ? ಈ ರೀತಿ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಯಾಕೆ ಮೌನ ಮುರಿಯುತ್ತಿದ್ದಾರೆ? ಮತ್ತು ಯಾಕೆ ಈ ಒಂದು ಸ್ವಚ್ಛತೆ ಆಗಿರ್ಬೋದು, ಕುಡಿಯುವ ನೀರು ಅಂದ್ರೆ ಫಿಲ್ಟರ್ ನೀರಿನ ಒಂದು ಮಷೀನ್ ಕೂಡ ಅಲ್ಲಿ ಇದ್ರೂ ಕೂಡ ಹಲವು ವರ್ಷಗಳಿಂದ ಅದು ಪ್ರಾರಂಭ ಆಗ್ತಾ ಇಲ್ಲ ಅಂತ. ಕಾರಣ ಏನು? ಯಾಕೆ ಒಂದು ಕುಡಿಯುವ ನೀರು ನೋಡ್ರಿ, ಜನ ಕೇಳೋದೇನ್ರಿ ನಿಮಗೆ? ಒಂದು ರಸ್ತೆ, ಒಳ್ಳೆಯ ರಸ್ತೆ, ಒಂದು ಕುಡಿಯುವ ನೀರು, ಸ್ವಚ್ಛತೆ, ಇವು ಮೂರನ್ನು ಕೂಡ ನಿಮಗೆ ಮಾಡೋದಕ್ಕಾಗದೇ ಇದ್ರೆ ಯಾಕೆ ನೀವೆಲ್ಲ ಆ ವಾರ್ಡ್ ನಂಬರ್ನಲ್ಲಿ ಈ ರೀತಿ ಸಮಸ್ಯೆಗಳು ಮಾಡ್ತಾ ಇರೋದು? ನಿಮಗೇನು ಅಲ್ಲಿನ ಸ್ಥಳೀಯರಂತೂ ಹೆಚ್ಚುವರಿ ಏನು ಬೇಡಿಕೆಗಳನ್ನೂ ಇಲ್ಲ. ಅಲ್ಲಿ ಯಾವುದೇ ರೋಗ ರುಜಿನಗಳು ಬಾರದೇ ಇರಲಿ ಅನ್ನೋ ಒಂದು ಕಾರಣದಿಂದ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಒಂದು ಕಡೆ ಎಷ್ಟೋ ಅಂದ್ರೆ ಸ್ವಚ್ಛತೆ ಬಗ್ಗೆ ಎಷ್ಟೋ ಕಾಳಜಿ ವಹಿಸಿ ಎಷ್ಟೋ ದುಡ್ಡು ಖರ್ಚು ಮಾಡ್ತಿರ್ತದೆ. ಆದರೆ ಈ ರೀತಿ ವಾರ್ಡ್ ನಂಬರ್ 7ರಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದ್ರು ಕೂಡ ಮತ್ತು ಅವರು ಸ್ಥಳೀಯರು ಹೇಳೋ ಪ್ರಕಾರ ಶಾಸಕರ ಕೂಡ ಇಲ್ಲಿಂದಾನೇ ಹೋಗ್ತಿರ್ತಾರೆ, ಆದರೆ ಈ ಸಮಸ್ಯೆಗಳು ಬಗೆಹರಿತಾ ಇಲ್ಲ. ಯಾಕೆ ಸುಮ್ಮನಿದ್ದಾರೆ ಮತ್ತು ಅಧಿಕಾರಿಗಳು ಕೂಡ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಅಲ್ಲಿನ ಸ್ಥಳೀಯರ ತೀವ್ರವಾದ ಆಕ್ರೋಶವಾಗಿದೆ. ಮತ್ತು ಅಲ್ಲಿ ವಿಡಿಯೋದಲ್ಲಿ ಕೂಡ ಗಮನಿಸಬಹುದು ಯಾವ ರೀತಿ ಅಂದ್ರೆ ಒಂದು ಸ್ವಚ್ಛತೆ ಇರದೇ ಇರೋದನ್ನ ನೀವು ಕಾಣಬಹುದು. ಯಾಕಂದ್ರೆ ಅಲ್ಲಿ ಕಲುಷಿತ ವಾತಾವರಣದಿಂದ ಅಲ್ಲಿನ ಸುತ್ತಮುತ್ತಲಿನ ಏನೋ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಮತ್ತು ಈ ಒಂದು ವರದಿ ನೋಡಿ ಆದರೂ ಕೂಡ ಅಲ್ಲಿನ ಮಹಾನಗರ ಅಂದ್ರೆ ನಗರ ಪಾಲಿಕೆಯವರು ಎಚ್ಚೆತ್ತುಕೊಂಡು ಈ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಮತ್ತು ಶಾಸಕರು ಕೂಡ ಇತ್ತ ಕಡೆ ಗಮನ ಹರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ರಮೇಶ್ ವಿಶ್ವಕರ್ಮ, ನಾನು ನಿಮ್ಮ ರವಿಕುಮಾರ್.